ಏನು ಗೊತ್ತಾ, ರಮಾಮಣಿಯವರ ಗಂಡ ಮೈಸೂರಿಂದ ಫೋನ್ ಮಾಡಿದ್ದಾರೆ. ರಮಾಮಣಿಯವರಿಗೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ. ಈಗ ಏನು ಮಾಡೋದು? ನನಗೆ ಈಗ ರಮಾಮಣಿಯವರಿಗೆ ತಿಳಿಸ್ಬೇಕು. ಶೀಲಕ್ಕನಿಗೆ ತಿಳಿಸಿದ್ರೆ ಒಳ್ಳೆಯದೇನು? ಶೀಲಕ್ಕನ ಗಂಡ ನಮ್ಮ ಕನ್ಸ್ಯೂಮರ್ ಫೆಡರೇಷನ್ಗೆ ಬರ್ತಾರೆ, ಶೀಲಕ್ಕನೂ ಬರ್ತಾರೆ. ಆದರೆ ಇವತ್ತು ಅವರು ಬಂದಿಲ್ಲ. ನಾನು ಸ್ಕೂಟ್ರ್ ಹಿಡ್ಕೊಂಡು ರಮಾಮಣಿಯವರ ಮನೆಗೆ ಹೋಗುವ ಅಂತ ಮಾಡಿದೆ. ಆದರೆ ನನ್ನ ಸ್ಕೂಟರ್ ಸೈಲೆನ್ಸರ್ ಹಾಳಾಗಿ ಸ್ವಲ್ಪ ಮುಂದೆ ಹೋದಾಗ ಜೋರು ಶಬ್ದ ಕೇಳ್ತಾ ಇತ್ತು. ನಾನು ಎಣಿಸಿದೆ ದಾರಿಯಲ್ಲಿ ಯಾವುದೋ ಸ್ಕೂಟ್ರಿದ್ದು ಶಬ್ದ ಕಾಣ್ತದೆ, ಯಾವುದೋ ಬೈಕಿದು ಕಾಣ್ತದೆ, ಇಷ್ಟು ಜೋರಲ್ಲಿ ಮಾಡಬೇಕಂತ ಒಮ್ಮೆ ಕೋಪ ಬಂತು. ನೋಡಿದ್ರೆ ಅಂತ ಸ್ವಲ್ಪ ಹೊತ್ತು ನಿಲ್ಲಿಸಿದೆ ನನ್ನ ಸ್ಕೂಟ್ರನ್ನು ನಿಲ್ಲಿಸಿದಾಗ ನನ್ನದೇ ಸ್ಕೂಟ್ರ್ ಇದೆ ಅಂತ ಗೊತ್ತಾಗಿ ಹೆದರಿ ಎಲ್ಲರೂ ಇನ್ನು ನನ್ನ ನೋಡೋದು ಬೇಡ ಅಂತ ಈಗ ಮನೆಗೆ ಬಂದೆ. ಈಗ ರಮಾಮಣಿಯವರಿಗೆ ವಿಷಯ ತಿಳಿಸ್ಬೇಕು, ಹೇಗೆ ತಿಳಿಸೋದು ಅಂತ ಅರ್ಥ ಆಗ್ತಿಲ್ಲ. ನಾನು ಒಂದು ಕೆಲಸ ಮಾಡ್ತೇನೆ, ಶೀಲಕ್ಕನಿಗೆ ಫೋನ್ ಮಾಡ್ತೇನೆ. ಶೀಲಕ್ಕನ ಜೊತೆ ರಮಕ್ಕನೂ ಇರ್ಬೋದು. ಹಲೋ ಶೀಲಕ್ಕ. ಹಲೋ ಹಲೋ ಶೀಲಕ್ಕ. ಹಲೋ, ಯಾರು? ಮನೋರಂಜನ್ಯ? ಹೌದು, ನಮಸ್ತೆ. ನಮಸ್ತೆ ನಮಸ್ತೆ. ಏನು ಬಾರಿ ಅಪರೂಪದಲ್ಲಿ ಫೋನ್ ಮಾಡಿದ್ರಿ? ಒಂದು ಹೀಗೆ ಮಾಡಿದೆ, ನನಗೆ ಒಂದು ಹೆಲ್ಪ್ ಮಾಡಬೇಕಿತ್ತು ನೀವು. ಏನು? ಶೀಲಕ್ಕನ ಇವರು ರಮಕ್ಕನ ಗಂಡ ಮೈಸೂರಿಂದ ಫೋನ್ ಮಾಡಿರ್ತಾರೆ. ಅವರೀಗ ಮೈಸೂರಿಂದ ಬರ್ತಾ ಇದ್ದಾರೆ ಅನ್ನೋ ವಿಷಯವನ್ನು ರಮಕ್ಕನಿಗೆ ರಮಾಮಣಿಯವರಿಗೆ ತಿಳಿಸಬೇಕು ನೀವೀಗ. ಆಯ್ತಾಯ್ತು, ತಿಳಿಸ್ತೀರಾ? ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಮನೋರಂಜನೆಯವರು ಎಂತ ಹೇಳಿದ್ದು? ಅಲ್ಲ, ಎಂತದ ಹೇಳಿದ್ರಲ್ಲ, ಎಂತ ಹೇಳಿದ್ದವರು? ಓ, ರಮಾಮಣಿಯ ಗಂಡನಿಗೆ ಮೈ ಸರಿ ಇಲ್ಲ ಅಂತೆ, ಅದು ನಾನು ಅವರಿಗೆ ತಿಳಿಸ್ಬೇಕಂತೆ. ಅಲ್ಲ, ನಾನು ಮೊದಲೇ ಬಿಸಿ. ನೋಡುವ, ಅಲ್ಲಿ ಚಿತ್ರ ಇದ್ದಾಳಲ್ಲ, ಅವಳ ಹತ್ರ ಹೇಳ್ತೇನೆ. ಅವಳು 2 ವೀಲರಲ್ಲಿ ರಪ್ಪ ಹೋಗಿ ಹೇಳಿ ಬರ್ತಾಳೆ. ಹಲೋ ಚಿತ್ರ. ಹಲೋ ಹಲೋ ಚಿತ್ರ. ಶೀಲಕ್ಕ, ಏನು ಬಾರಿ ಅಪರೂಪ. ಭಜನೆ ಕ್ಲಾಸಿಗೆ ಬರ್ತಾನೆ ಇಲ್ಲ. ನಿಮ್ಗೆ 2 ಪಟ್ಟು ಕೊಡ್ಬೇಕಪ್ಪ, ಬರುವುದೇ ಇಲ್ಲ. ನೀವು ಎಲ್ಲಿದ್ದೀರಾ? ನೀವು? ನಾನು ಹೊರಡುದು ಮಾರ್ರೆ ಭಜನೆ ಕ್ಲಾಸಿಗೆ, ಅಷ್ಟೊತ್ತಿಗೆ ಆದ್ರೆ ಬರುದು, ಬರ್ಲಿಕ್ಕೆ ಆಗುದಿಲ್ಲ. ಏನು ನೀವು ಬ್ಯುಸಿಯಾ? ನಾನು ಬ್ಯುಸಿಯೇ. ನೋಡಿ, ಎಲ್ಲ ಕಡೆಯಲ್ಲಿ ಸಮತ, ರಾಗತರಂಗ, ಇಲ್ಲಿ ಶಿವಳ್ಳಿ, ಕದ್ರಿವಲ್ಲೆ, ಹಾಗೆ ಬೇರೆ ಬೇರೆ ಕಡೆ ನನ್ನ ಡ್ಯಾನ್ಸ್ ಮಾಡಲಿಕ್ಕೆ ಕರೀತಾರಲ್ಲ. ಸೊ ಪ್ರಾಕ್ಟೀಸ್ ಮಾಡಿಕೊಂಡೇ ಇರ್ತೇನೆ. ನಾನು ಡ್ಯಾನ್ಸ್ಗೆಲ್ಲ ಹೋಗ್ಬೇಕಾಗ್ತದಲ್ಲ, ಹಾಗೆ ಸ್ವಲ್ಪ ಬ್ಯುಸಿ. ಆಚೆ ಭಜನೆ, ಈಚೆ ಎದ್ದು ಹೇಳಿ ಡ್ಯಾನ್ಸ್, ಕಂಪ್ಲೀಟ್ ಬ್ಯುಸಿಯಾಗಿದ್ದೇನೆ ನಾನು. ಏನು ಹೇಳಿ, ನೀವು ಬಾರಿ ಅಪರೂಪದಲ್ಲಿ ಫೋನ್ ಮಾಡಿದ್ದೀರಲ್ಲ, ಏನು? ಒಂದು ಉಪಕಾರ ಆಗ್ಬೇಕಿತ್ತು ಚಿತ್ರ. ಎಂತ ಹೇಳಿ ಶಿವಕ್ಕ? ರಮಾಮಣಿಯವರಿಗೆ ಒಂದು ವಿಷಯ ತಿಳಿಸ್ಬೇಕಿತ್ತು. ಅದಕ್ಕೆ ನೀವು ರಪ್ಪ ಇದರಲ್ಲಿ 2 ವೀಲರಲ್ಲಿ ಹೋಗಿ ಹೇಳಿ ಬನ್ನಿ. ಅಲ್ಲ, ರಮಾಮಣಿ ವಿಷಯ ಹೇಳಿ ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾರೇರೆ, ನಮ್ಗೆ ಎಂತ ಹೇಳುದು ನೀವು? ಅಲ್ಲ, ಅವರ ಫೋನ್ ಕನೆಕ್ಟಿವಿಟಿ ಇಲ್ಲಂತೆ, ಅದಕ್ಕೆ ಮನರಂಜನೆ ನಂಗೆ ಹೇಳಿದ್ರು. ನಾನು ನಿಮ್ಗೆ ಹೇಳುದು, ಅವರ ಗಂಡನಿಗೆ ಮೈ ಸರಿ ಇಲ್ಲ ಹೇಳಿ ತಿಳಿಸ್ಬೇಕಂತೆ. ಅವ್ರು ಎಲ್ಲಿ ಸಮತಕ್ಕೆ ಹೋಗಿದ್ದಾರಲ್ಲ? ಎಲ್ಲಿ ಸಮತ ಆಫೀಸ್ ಅಂದ್ರೆ ಮನೆಗೆ ಸ್ವಲ್ಪ ಹತ್ತಿರ ಹೋಗ್ಬೋದು. ಅಲ್ಲೇ ಇರ್ತಾರೆ ಅವರು, ಭಜನೆಗೆ ಹೋಗಿರ್ಬೇಕು. ಒಂದು ಹೋಗಿ ಹೇಳಿ ಬನ್ನಿ. ಹೌದಾ? ಹೌದು ಹೌದು. ಸರಿ, ಆಯ್ತು. ಓಕೆ, ಥ್ಯಾಂಕ್ಸ್ ಚಿತ್ರ. ಆಯ್ತಾಯ್ತು. ಅಲ್ಲ, ಶೀಲಕ್ಕ ಫೋನ್ ಮಾಡಿ ಎಂತ ಹೇಳಿದ್ದು? ರಮಾಮಣಿದ್ದು ಗಂಡನಿಗೆ ಅಂತ ಮೈತುರಿ ಅಂತೆ. ಅದೆಂತದ್ದು ಮೈತುರಿ ಅಂತ ಕೇಳುವಾಗಲೇ ಒಂಥರ ಆಗ್ತದಪ್ಪ. ಎಂತ ಮೈತುರಿ? ನನಗೆ ಇಲ್ಲಿ ಮನೆಯಲ್ಲಿ ಕೆಲಸದವಳು ಸಹ ಇಲ್ಲ, ಅತ್ತೆ ಬೇರೆ ಇದ್ದಾರೆ. ನಾನು ಎಲ್ಲಿಗೆ ಹೋಗೋದು? ಅವರು ನನಗೆ ಕೆಲಸ ವಹಿಸಿ ಬಿಟ್ಟರು ಕೂತ್ಕೊಂಡು. ನಾನು ಎಂತ ಮಾಡೋದು? ಸಮತ ಆಫೀಸಿಗೆ ಹತ್ತಿರ ನಮ್ಮ ರೂಪಶಾಸ್ತ್ರಿ ಇದ್ದಾನೆ, ಅವರಿಗೆ ಹೇಳ್ತೇನೆ. ಅವರು ಹೋಗಿ ಪಕ್ಕ ಹೋಗಿ ಹೇಳಿ ಬಂದಾರೆ. ರೂಪಕನಿಗೆ ಹೇಳು ನೋಡು. ಹಲೋ ಹಲೋ. ಅದಾನೆ ರೂಪಕ, ಎಂಚೊಳ್ಳರು? ಓ ಚಿತ್ರ, ಭಾರಿ ಅಪರೂಪ ಮಾರ್ಯಾರ. ಇಂಥ ನೆನಪ ನೆನ್ನು? ಅಯ್ಯೋ ಅಂಚ ಪಣಾತ್ರಿ ರೂಪಕ, ಏ ಪಲ ನಮ್ದು
ಇಂಕ್ಲೇನೆ ಹಾ. ಒಂಜಿ ಫೋನ್ ಅಂತ ಒಂಜಿ ಈಗ ಮಸ್ತ್ ಬಿಸಿ ಅಂತ ಮಾತ್ರ ನಂಗಿಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಭಜನೆ ಅಯ್ಯೋ ಮಸ್ತ್ ಬಿಸಿ ಕೇಳುತ್ರಿ ಮರೇರಿ ಮಸ್ತ್ ಬಿಸಿ ಬಾರಿ ಅಪ್ರೂವ್ ಪಟ್ಟು ಫೋನ್ ಅಂತ ಜಾನೆ ವಿಶೇಷ ಜಾದ ಅದಾದ ಪಂಡರು ಪಕ್ಕ ಒಂಜಿ ಉಪಕಾರ ಹೊಡಿತನತೆ ಜಾದಪ್ಪ ಪಳ್ಳೆ ಜಂಡ ಜಾದ ಜಾಕ್ಷಿಣ್ಯ ಇಂಗ್ಲಿಗೆ ರಮಕ್ಕ ಅವಳು ಸಮತ ಆಫೀಸ್ ಉಳ್ಳೇರೆ ಅಂದ ಇಂಕುಡು ಒಂಜಿ ಅಕ್ಲೆಗೆ ಆಕೆನು ಫೋನ್ ಜನ ಕನೆಕ್ಟ್ ಅವನ್ತಿತ್ತಿಗರೆ ಐಕ ಶೀಲಕ್ಕೆ ಫೋನ್ ಅಂತೇಳಿ ಆಕ್ಲೆ ಪುರುಷದ ಜನ ಮೈತೂರಿಗರೆ ಜನ್ನ ಮೈತೂರಿ ಅಂತ ಜನ ಪಂಡೇರಿ ಆಮೇಲೆ ಒಂಜಿ ಅಕ್ಲೆಗೆ ಪೋತ ಪಣ್ಣ ಹುಡುಗರೆ ಒಂಜಿ ಪೋತ ಪಣ್ಣೊಳಿಯ ಇಂಕುಡು ಅಂದ ಅಂತ ಸರಿ ಸರಿ ಅವು ಪಂಪ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಇದೆ ಶೀಲಡ ಪಂಪ ಸರಿ ಸರಿ ಓಕೆ ಥ್ಯಾಂಕ್ ಯು. ಹೌದು ಈಗ ಚಿತ್ರ ಎಂತ ಹೇಳಿದ್ದು ರಮಕ್ಕನ ಗಂಡನಿಗೆ ಮೈತ್ರಿ ಅಂತೆ. ಅಯ್ಯಯ್ಯೋ ದೇವರೇ, ಅಲ್ಲ ಈ ವಯಸ್ಸಿನಲ್ಲೂ ಅವರಿಗೊಂದು 70 ವರ್ಷ ಆಗ್ಲಿಲ್ವ ಮಾರ್ರೆ, ಎಂಥದ್ದು ಈ ಪ್ರಾಯದಲ್ಲಿ ಸಹ ಮೈತ್ರಿ? ಶಿಶಿ ಇದು ಕೇಳಲಿಕ್ಕೆ ನನಗೆ ಬೇಜಾರಾಗ್ತದೆ. ಅದು ಸಹ ಇದನ್ನು ರಮಕ್ಕನಿಗೆ ಹೇಳಬೇಕಂತೆ. ಯಾವ ಬಾಯಲ್ಲಿ ಹೇಳುದು ನಾನು? ಆಡಿದವರ ಪಾಪ ಮಾಡಿದವರ ಬಾಯಲ್ಲಿ ಹೇಳಿದಾಗ ಆಯ್ತು, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೇಳಿದಾಗ ಆಯ್ತು. ಮಾತಾಡುವಾಗ ಸಾಚಿ ಆಗ್ತದೆ ನೋಡಿ, ಪ್ರಾಯ ಆಯ್ತಲ್ಲ ಹಾಗೆ ಅಲ್ಲ. ಇದು ನಾನೊಂದು ಹೇಳಿದನು ರಮಕ್ಕನ ಹತ್ರ ಹೇಳಿದವನಿಗೆ ಕಣ್ಣ ಬೆಟ್ಟ ಬೇಜಾರಾಗ್ಬೋದಪ್ಪ, ನಾನು ಹೇಗೆ ಹೇಳುದಿದ್ದನು ಚೆಕ್. ಇನ್ನು ಎಂತ ಮಾಡುದು, ನಾನು ಯಾರ ಹತ್ರ ಹೇಳುದು? ಹಾ, ಒಂದು ವಿಷಯ ವನಿತನ ಹತ್ರ ಹೇಳ್ಬೋದು. ರಮಕ್ಕ ಮತ್ತೆ ವನಿತಾ ತಾಳ ಮೊದಲಿದ್ದು ಪ್ರಾಕ್ಟೀಸಿಗೆ ಒಟ್ಟಿಗೆ ಸೇರ್ತಾರೆ. ಅವ್ರ ಹತ್ರ ಹೇಳ್ತೇನೆ, ನಂಗೆ ಯಾಕೆ ಬೇಕು ಅವರಿಗೆ ಹೇಳುದು. ಅವ್ರದ್ದು ಫೋನ್ ಸಹ ಸರಿ ಇಲ್ಲ ಅಂತೆ, ಅದೇ ಒಳ್ಳೇದು. ವನಿತನಿಗೆ ಫೋನ್ ಮಾಡ್ತೇನೆ. ಹಲೋ ಹಲೋ, ವನಿತಾ ಹಾಯ್, ಎಂಚ ಒಳ್ಳೆಯದು. ಏನ್ ಕಾಲ್ ಮಾಡಿದ್ದು? ನಾನೊಂದು ಕಾಲ್ ಮಾಡಿದ್ದು ಮಾರ್ರೆ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಲ್ಲ. ಇವಾಗ ಒಂದು ಬಂದ ಸುದ್ದಿ ಮಾರ್ರೆ, ಹೇಳಲಿಕ್ಕೆ ಒಳ್ಳೇದಾಗುದಿಲ್ಲ. ನೋಡಿ, ನಮ್ಮ ರಮಕ್ಕನ ಗಂಡನಿಗೆ ಮೈತ್ರಿ ಅಂತೆ. ಏನು? ಇವಾಗ ಬಂದ ಸುದ್ದಿ, ರಮಕ್ಕನ ಗಂಡನಿಗೆ ಮೈತ್ರಿ ಅಂತೆ. ಇದನ್ನು ಅವರಿಗೆ ತಿಳಿಸ್ಬೇಕಂದ್ರೆ ನಂಗೆ ಚಿತ್ರ ಹೇಳಿದ್ರು. ಹೌದು, ಫೋನ್ ಹೋಗುದಿಲ್ಲ ಅಂತ ಅವರಿಗೆ. ಅವರ ಗಂಡ ಫೋನ್ ಮಾಡಿ ಹೇಳಿದಾರಂತೆ. ಒಂದು ನೀವು ತಿಳಿಸ್ತೀರ ಅವರಿಗೆ, ನಿಮಗೆ ಸಿಗ್ತಾರಲ್ಲ ಅವರು. ನಾನು ಹೇಗೆ ಹೇಳುದು? ಏನು? ಆಯ್ತು ರೂಪಕ, ನೀವು ಹೇಳ್ತಿದ್ದು ನಾನು ಹೇಳ್ತೇನೆ, ನೋಡು, ನಾನು ಪ್ರಯತ್ನ ಮಾಡ್ತೇನೆ. ಆಯ್ತಾ? ಅಲ್ಲ ಪ್ರಯತ್ನ ಅಲ್ಲ, ಮಾಡಿ ಆಯ್ತಾ? ಯಾಕಂದ್ರೆ ಅರ್ಜೆಂಟ್ ತಿಳಿಸ್ಲಿಕ್ಕೆ ಹೇಳಿದಾರೆ. ಆಯ್ತು ಆಯ್ತಾ, ಒಂದು ಹೇಳಿಬಿಡಿ. ಆಯ್ತು, ಥ್ಯಾಂಕ್ ಯು. ಇದೆಂತ ಮಾರೆ, ರಮಾಮಣ್ಯಕ ಗಂಡನಿಗೆ ಈವಾ ಜೊತೆ ಮೈತ್ರಿ ಅಂತೆ. ಈ ಹೆಸರು ಕೇಳುವಾಗ ಯಾರೋ ಜರ್ಮನ್ ಹುಡುಗ ಹೆಸರಿದ್ದಾರೆ ಅಂತ. ಎಂತ ಈ ಗಂಡಸರಿಗೆ ಏನಾಗುದೋ ಏನೋ, ಬಿಳಿ ಚರ್ಮದವರನ್ನು ಕಂಡ ಕೂಡಲೇ ಈಗ ಮಂಗನಾಗಿ ಮಾಡ್ತಾರೆ ಮಾರೆ. ಈಗ ಇದು ರಮಾಮಣ್ಯಕ್ಕೆ ಹೇಗೆ ಹೇಳುದು? ನಾನು ನಿನ್ನಾಗ್ಲಿಕ್ಕಿಲ್ಲ ಇದು, ಆದ್ರೂ ಹೇಳದೇ ಇರುವುದಾ ಅವರ ಬಾಳು ಹಾಳಾಗ್ತದೆ. ಎಂತ ಮಾಡುದು ಈಗ? ಏನು ಮಾಡುದು? ಒಂದು ಉಪಾಯ ಉಂಟು. ನಮ್ಮ ಮಹಿಳಾ ಮಂಡಳಿಯವರಿದ್ದಾರಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಪ್ರಾಯೋಗದವರು, ಅವರ ಹತ್ರ ಹೇಳುವುದೇ ಒಳ್ಳೆಯದು. ಹಾಗಾಗಿ ಅವರನ್ನೇ ಕರಿತೇನೆ ನಾನು. ಈತಕ್ಕ ಒಮ್ಮೆ ಬನ್ನಿ. ಹೇಳಿ. ಈಗ ಒಂದು ದೊಡ್ಡ ಸಂಗತಿ ಆಗಿದೆಯಲ್ಲ. ಏನಾಯ್ತು? ನಮ್ಮ ರಮಾಮಣಿಯವರಿದ್ದಾರಲ್ಲ, ಇದ್ದಾರೆ. ಅವರ ಗಂಡನಿಗೆ ಈವ ಜೊತೆ ಮೈತ್ರಿ ಅಂತೆ ಮಾರ್ರೆ. ಹೌದು, ಸತ್ಯ ಸಂಗತಿ ಇದು. ಹೌದು ಮಾಲಿನಕ್ಕ. ಈತನ ಹೌದು ಕೇಳಿತ ನಿಮ್ಗೆ? ಅದೇ ಏನಪ್ಪ ಈಗ ಈವ ಜೊತೆ ಮೈತ್ರಿ? ಈಗ ತಡಿಬೇಕಲ್ಲ. ತಡಿಲೇಬೇಕು. ಅಲ್ಲ, ಇಂಥದೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅದನ್ನು ತಡೆಯದೇ ಇದ್ರೆ ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ನಾವು ಇದ್ದುಕೊಂಡು ಏನು ಪ್ರಯೋಜನ? ಇಂಥವರಿಗೆಲ್ಲ ಬುದ್ಧಿ ಕಲಿಸದೇ ಇದ್ರೆ ನನ್ನ ಹೆಸರು ಮಾನ್ಯ ಅಲ್ಲ, ನಿಮ್ಮ ಹೆಸರು ಅಲ್ವೇ ಅಲ್ಲ. ಅವರ ಹಾಳಾಗ್ತದಲ್ಲ. ಹೌದು, ನಾವು ನಿಲ್ಲಿಸಬೇಕು. ಹೆಂಗಸರು ಇಂಥ ಅನ್ಯಾಯವನ್ನು ಸಹಿಸಿಕೊಳ್ಳೇಬಾರದು. ಸಹಿಸ್ಲಿಕ್ಕೆ ಇಲ್ಲ. ನೋಡಿ, ಈಗ ನೀವು ಒಂದು ಮಾಡಿ, ಹೋಗಿ ರಮಾಮಣಿ ಹಿತೈಷಿಯವರನ್ನೆಲ್ಲ ಕರ್ಕೊಂಡು ಬನ್ನಿ. ನಾವೆಲ್ಲ ಒಟ್ಟಾಗಿ ರಮಾಮಣಿಯವರಿಗೆ ಹೋಗಿ ಈ ಸುದ್ದಿಯನ್ನು ತಿಳಿಸಿ ಇದಕ್ಕೊಂದು ಇತ್ಯರ್ಥ ಮಾಡಲೇಬೇಕು. ಕರ್ಕೊಂಡು ಬನ್ನಿ ಎಲ್ಲ ಹಿತೈಷಿಯವರನ್ನ. ಶೀಲಕ್ಕ
ಇದ್ದಾರಲ್ಲ ಎಲ್ಲರೂ? ನೋಡಿ, ಒಂದು ಕೆಟ್ಟ ಸುದ್ದಿ. ನೀವೆಲ್ಲ ನನ್ನ ಜೊತೆಗೆ ಬೆಂಬಲಕ್ಕಿದ್ದೀರಲ್ಲ. ರಮಾಮಣಿಯ ಗಂಡ ಲಕ್ಷ್ಮೀಶ್ ಭಟ್ ಅಲ್ವಾ ಅವರು? ಅವರಿಗೆ ಒಂದು ಈವಾ ಅಂತ ಹೇಳುವ ಜರ್ಮನ್ ಹೆಸರಿನಾಗೆ ಉಂಟು. ಆ ಹಿಟ್ಲರ್ನ ಎಂತ ಹೆಸರಲ್ವಾ ಈವಾ ಅಂತ? ಈವಾ ಅಂತ ಒಂದು ಜರ್ಮನ್ ಹೆಂಗಸ್ನೊಟ್ಟಿಗೆ ಮೈತ್ರಿ ಅಂತೆ. ನಾವೀಗ ಅದನ್ನು ರಮಾಮಣಿಗೆ ಹೇಳಿ ಇದಕ್ಕೊಂದು ನಾವು ಒಂದು ಏನಾದರೂ ಸೆಟಲ್ಮೆಂಟ್ ಮಾಡ್ಲಿಕ್ಕೆ. ಮಾಲಿನಿ ಅವರನ್ನು ನೋಡುವಾಗ ಅವರು ಹಾಗೆ ಇದ್ದಾರೆ ಮನೆಯಲ್ಲಿ. ಎಂತ ಸಾಮಾನ್ಯ ಇಟ್ಕೊಳ್ಳಿದ್ದಾರೆ ಅವರು. ಪಾಪದ ಜನ ಮನೆಯಲ್ಲಿ. ನೀವು ಎಂತ ಫ್ರೆಂಡ್ ಮಾರ್ಯಾರೆ? ಇವಳಿಗೆ ಬೆಂಡಗಿದ್ದದೆಲ್ಲ ಹಾಲು. ಅಲ್ಲ, ಗಂಡಸರು ಮಾಡಿದೆಲ್ಲ ಸರಿ ಅಂತೇಳಿ ಹೇಳುದು ನೋಡಿ ಚಿತ್ರ. ನಿನ್ ಸ್ವಲ್ಪ ಶೇಲೆ ಕಮ್ಮಿ ಮಾಡಾಯ್ತಾ? ಈಗ ನಾವು ಹೋಗುವ ರಮಾಮಣಿ ಮನೆಗೆ. ರಮಾಮಣಿ ಅವರೇ, ಅಯ್ಯೋ ದೇವ್ರೆ, ಅವರ ಗಂಡಸ ಹೋಗಿದ್ದಾರ? ಮಾಲಿನಿ, ಏನು ಮಹಿಳಾ ಮಂಡಳಿ ಒಟ್ಟಿಗೆ ಬಂದಿದ್ದೀರಿ ನಮ್ಮ ಮನೆಗೆ ಇವತ್ತು? ಏನು ಯುಗಾದಿದೇನಾದ್ರೂ ಸೆಲೆಬ್ರೇಷನ್ ಉಂಟು ನಮ್ಮ ಮನೆಯಲ್ಲಿ? ನಾನು ಮೊದಲೇ ಗೊತ್ತಿದ್ರೆ ಏನಾದರೂ ರೆಡಿ ಮಾಡ್ತಿದ್ದೆ. ಏನು ವಿಶೇಷ? ನೀವೊಬ್ಬರೇ ಈ ಕಡೆ ಬನ್ನಿ ಸ್ವಲ್ಪ. ಅಯ್ಯೋ, ನಾನು ಒಬ್ಳೆಯ? ಸ್ವಲ್ಪ ಒಂದು ಇದೆ ವಿಷಯ ಉಂಟು. ಅದಲ್ಲೇ ಎಂತ ಗುಟ್ಟು ಬೇಡ. ನನ್ನ ಗಂಡ ಮಾತ್ರ ಅಲ್ಲೆಲ್ಲ ಇರುದು, ಮತ್ತೆಲ್ಲ ನೀವೇ ಇರುದು. ಒಮ್ಮೆ ಮತ್ತೆ ಯಾವ ರೀತಿಯ ಗುಟ್ಟು ಇಲ್ಲ, ಏನಿಲ್ಲ. ನಾವಿಬ್ರು ಓಪನ್ ಬುಕ್. ನೋಡಿ, ನಾನು ಎಷ್ಟೋ ಕಡೆಗೆ ಹೋಗ್ತೇನೆ, ಅವ್ರು ನನ್ಗೆ ಯಾವ್ದಕ್ಕಾದ್ರೂ ಇದು ಮಾಡ್ತಾರ? ಕಾರಣ ಉಂಟು. ಅದಕ್ಕೆ ಕಾರಣ ಮಾಡ್ತಾರೆ ಅವರು. ನೀವೆಲ್ಲ ಕಡೆ ಹೋದ್ರೆ ಅವರಿಗೆ ಖುಷಿ, ನಿಮ್ಗೆ ಗೊತ್ತಿಲ್ಲ. ಏನದು ವಿಷಯ ಉಂಟು ಇರುವುದರಿಂದ ನೀವು ಸ್ವಲ್ಪ ಈಚೆಗೆ ಬನ್ನಿ ಅಲ್ಲ. ನಿಮ್ಗೆ ಅಷ್ಟು ಕಷ್ಟ ಈಚೆ ಬರಲಿ. ನೋಡಿ, ನಿಮ್ಮ ಬಗ್ಗೆ ಇವರ ಬಗ್ಗೆಯ ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ. ಇನ್ನು ನಾವು ಅವರ ಎದುರೇ ಹೇಳ್ಬೇಕಾಗ್ತದೆ. ಹೇಳಿಯಪ್ಪ. ರಮಾಮಣಿ ಅವರೇ, ನೀವು ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಬೇಕು ಅಂತ ಕೇಳಿಕೊಳ್ತೇನೆ ನಾನು. ಆಯ್ತಾ? ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ ಮನಸ್ಸು ಅಂತ ಹೇಳ್ತಾ ಇದ್ದೇನೆ ನಾನು. ಮಕ್ಕಳಿಗೆ ನನ್ಗೆ ಈಗ ಒಂದು ಸುದ್ದಿ ಸಿಕ್ಕಿತು. ಏನು ಅಂತ ಹೇಳಿದ್ರೆ, ನಿಮ್ಮ ಪತಿ ಮಹಾಶಯರಿಗೆ ಈವಾ ಅಂತ ಹೇಳುವ ಒಂದು ಜರ್ಮನ್ ಹೆಂಗಸೊಟ್ಟಿಗೆ ಮೈತ್ರಿ ಅಂತೆ. ಏನಿದು ಏನಿದು ಅಂತ ನೀವು ಕೇಳಿ ಅವ್ರ ಹತ್ರ, ನನ್ನ ಹತ್ರ ಏನ್ ಕೇಳ್ತೀರಿ ನೀವು? ನೋಡಿ, ನನ್ಗೆ ಅವರ ಬಗ್ಗೆ ಈ ತರ ಎಲ್ಲ ನೀವು ಸುಮ್ಮನೆ ಸುದ್ದ ಹರಡಿಸಬೇಡಿ. ಮಹಿಳಾ ಸಮಾಜ ಕಲ್ಯಾಣ ಅಂತ ಹೇಳಿಕೊಂಡು ನಮ್ಮ ಹಾಲು ಜೇನಿನಂತಹ ಇವರಿಗೆಲ್ಲ ಹಾಲು ಹೇಳಿ ನೀವು. ನಾನು ಹೇಳಿದ್ದೇನೆ ಮಕ್ಕ, ಸುಮ್ಮನೆ ಇವರೆಲ್ಲ ಹೇಳೋದು. ಎಷ್ಟು ಪಾಪ ಅವರ ಮುಖ ನೋಡಿ. ಅವ್ರು ಆ ಥರ ಮಾಡುವಲ್ಲ. ಚಿತ್ರ ನನ್ಗೆ ಸಹ ನಂಬಿಕೆ ಉಂಟು. ನೀವು ಸುಮ್ಮನೆ ಗಲಾಟೆ ಮಾಡಬೇಡಿ. ರಮಾಮಣಿ ಅವರೇ, ನಿಮಗೆ ಈಗ ಪ್ರೂಫ್ ಬೇಕಲ್ವಾ? ಎಲ್ಲದಕ್ಕೊಂದು ಪ್ರೂಫ್ ಬೇಕು. ಒಪ್ಪಿಕೊಳ್ತೇನೆ ಖಂಡಿತ. ನಾನು ನಿಮಗೆ ಪ್ರೂಫ್ ಕೊಡ್ತೇನಲ್ಲ. ಇದನ್ನು ಹೇಳಿದವರು ಯಾರು ಅಂತ ನಾನು ನಿಮಗೆ ತಿಳಿಸ್ತೇನಲ್ವಾ? ಆಯ್ತು, ನೋಡುವ. ಮತ್ತಾದ್ರೂ ನೀವು ಒಪ್ಪುತ್ತೀರಾ ಇಲ್ವಾ ಅಂತ ನಾವು ನೋಡುವ. ವನಿತಾ, ನೀವಲ್ವಾ ಕರೆದದ್ದು? ಹೇಳಿ. ಈವಾಗ ಇವರಿಗೆ ಮೈತ್ರಿ ಇದೆ ಅಂತ ನನಗೆ ರೂಪಕ್ಕ ಹೇಳಿದ್ರು. ಅನಿತ, ನೀವೆಂತ ಹೇಳುದು? ನಾನು ಇವರ ಜೊತೆ ಮೈತ್ರಿ ಹೇಳಿದಲ್ಲ, ರಮಾಮಣಿಯ ಗಂಡನಿಗೆ ಮೈತ್ರಿ ಉಂಟು ಅಂತ ಹೇಳಿದ್ದು. ನನಗೆ ಚಿತ್ರ ಹೇಳಿದ್ದು ರಮಾಮಣಿಯ ಗಂಡನಿಗೆ. ನಂಗೆ ನೋಡಿ ಎಷ್ಟು ಆಚೀಚೆ ಆಗ್ತದೆ ಮಾತಾಡುವಾಗ. ರಮಾಮಣಿಯ ಗಂಡನಿಗೆ ಮೈತ್ರಿ ಉಂಟು ಅಂತ ಚಿತ್ರ ಹೇಳಿದ್ದು. ರಮಾಮಣಿಯ ಪುರುಷಗ ಮೈತೂರಿ ಉಂಡುಗರೆ ಪಂಡಿಗೆ ನಿಂಗೆ ಪಣ್ಣ ಜಾಗನ ಪಣ್ಣ ಶೀಲಕ ಪಣ್ಣ ಗೊತ್ತುಂಡೆ. ಏನ ನಾನು ರಮನ ಗಂಡನಿಗೆ ಮೈ ಸರಿ ಇಲ್ಲ ಹೇಳಿದ್ದು. ನನಗೆ ಅದನ್ನು ಮನೋರಂಜನೆ ಅವರು ಹೇಳಿದ್ದು. ಮೈ ಸರಿ? ರಾಮ, ನಾನು ಹಾಗೆ ಹೇಳಲಿಲ್ಲ. ರಮಕ್ಕನ ಗಂಡ ಮೈಸೂರಿಂದ ಬರ್ತಾ ಇದ್ದಾರೆ, ರಮಾಮಣಿಯವರಿಗೆ ತಿಳಿಸಿ ಅಂತ ಹೇಳಿದ್ದು. ದೇವರೇ ರಾಮಚಂದ್ರ. ಹೌದು, ನಾನು ಅದೇ ಹೇಳಿದ್ದು. ಮಾಡಿದ್ರು ಅವರಿಗೆ. ನಾನು 40 ವರ್ಷದಿಂದ ಸಮಾಜದಲ್ಲಿ ಗಳಿಸಿದ ಎಲ್ಲ ಹೆಸರನ್ನು ನೀವು ಮಣ್ಣು ಮುಕ್ಕಿಸಿದ್ರಿ. ಲಕ್ಷ್ಮೀಶ್ ಭಟ್ರೆ, ಸರಿಯಾಗಿ ಮಾತಾಡಬಹುದಿತ್ತ. ಲಕ್ಷ್ಮೀಶ್ ಭಟ್ರೆ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಗೊತ್ತಿಲ್ಲದೆ ಆದಂತಹ ತಪ್ಪು. ನೀವು ಮೈಸೂರಿಂದ ಬರ್ತೀರಿ ಅಂತ ಇದ್ದದ್ದು ತಿರ್ಗಿ 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 ಈವಾ ಜೊತೆ ಮೈತ್ರಿ ಅಂತ ಆಯ್ತು. ಇದು ಎಲ್ಲರನ್ನು ಶ್ರಮಿಸಿದೆ. ಇದು ಬರೀ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಗೊತ್ತಲ್ಲ. ಅರ್ಧ ಮಾತಾಡೋಕೆ ಕಟ್ 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 ಆಗ್ತದೆ. ಅದು ಫುಲ್ ಚೇಂಜ್ ಆಗ್ತಾ ಉಂಟು ಫುಲ್ ಇಲ್ಲಿ. ಮತ್ತೆ ಈಗ ಸ್ವಲ್ಪ ಪ್ರಾಯ ಆಗಿದೆ ಅಂತ ಅಲ್ವಾ? ಏನು ಹೇಳ್ತೀರಿ?
ಸ್ವಲ್ಪ ಕಿವಿ ಕೇಳಿದ್ದು ಮತ್ತೆ ಚೇಂಜ್ ಎಲ್ಲ ಆಗ್ತದೆ. ಹೊಸ ಸರಿ ಕೇಳೋದಿಲ್ವೇ ಇಲ್ಲ. ಆ ಥರ ಏನೋ ಆಗಿರಬೇಕು. ಇದು ಮಾತ್ರ ಇದೆಲ್ಲ ನನಗೆ ಕಾಮನ್, ಈ ಥರದ್ದೆಲ್ಲ ಆಗೋದು. ನನಗೆ ಮದುವೆ ಮುಂಚೆ ನಾನು ಅಹಮದಾಬಾದಲ್ಲಿ 5 ವರ್ಷ ಕೆಲಸ ಮಾಡಿದ್ದೇನೆ. ಮದುವೆ ಮುಂಚೆ ಅಲ್ಲಿ ಇರುವಾಗ ತುಂಬ ಪ್ರಪೋಸಲ್ ಬಂದಿದೆ ನನಗೆ. ಸೊ ಪ್ರತಿಯೊಂದು ಪ್ರಪೋಸಲ್ಗೆ ನನಗೆ ಕಾರಣಾಂತರದಿಂದ ನಾನು ಈಗ ಆಗೋದಿಲ್ಲ ಮತ್ತೆ ತುಂಬ ಇದು ರಿಲೇಷನ್ಶಿಪ್ಪಲ್ಲಿ ಅಲ್ಲೆಲ್ಲ ಬಂದು ಆಗ ಊರಿಗೆ ರಜೆಯಲ್ಲಿ ಬರುವಾಗ ಇಲ್ಲಿ ಏನು ಸುದ್ದಿ ಇತ್ತು ಗೊತ್ತುಂಟ, ಲಕ್ಷ್ಮೀಶನಿಗೆ ಅಹಮದಾಬಾದಲ್ಲಿ ಯಾರೋ ಹುಡುಗಿ ಉಂಟು ಅಂತ. ಆಗ ಸಹ ಅದನ್ನು ಹೇಳಿದಾಗ ಇವಳು ಗೊತ್ತಲ್ಲ, ಅದು ಹೇಳಿದ್ದೇನೆ ನಾನು ಫುಲ್ ಕತೆ. ಆಗಲೂ ನಂಬಲಿಲ್ಲ, ಈಗಲೂ ಇವಳು ನಂಬಲಿಲ್ಲ. ಒಳ್ಳೆ ಅಪೂರ್ವ ಜೋಡಿ, ಆದರ್ಶ ದಂಪತಿಯವರು ನೀವು. ನೀವು ಹಾಗಾದ್ರೆ ಖಂಡಿತ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಲಕ್ಷ್ಮೀಶ್ ಭಟ್? ಖಂಡಿತ ಇಲ್ಲ. ನೋಡಿ, ನೀವು ಬಂದದ್ದು ಇವರು ಸದುದ್ದೇಶದಿಂದ ಬಂದ್ರಿ. ಪಾಪ ರಮಾಮಣಿ, ನನ್ನ ಹೆಂಡತಿ ರಮಾಮಣಿಗೆ ಹೆಲ್ಪ್ ಆಗಬೇಕು ಅಂತ ಬಂದ್ರಿ. ಆದ ಕಾರಣ ನಾನು ನಿಮ್ಮನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದೇನೆ. ಇವತ್ತಿನ ದಿನ ನಮ್ಮ ಮನೆಗೆ ಬಂದಿದ್ದೀರಿ, ಮಾತಾ ಹಬ್ಬ, ಅದಕ್ಕೆ ಬಂದು ಇಲ್ಲಿ ಈ ಯುಗಾದಿ ಹಬ್ಬದ ಸಂಭ್ರಮವನ್ನು ನಾವು ಫುಲ್ ಫ್ಲೆಜ್ಜಲ್ಲಿ ಇದು ಮಾಡೋದು. ಇವರದ್ದು ಹೆಸರು ಮಾತ್ರ ಲಕ್ಷ್ಮೀಶ್ ಅಲ್ಲಪ್ಪ, ಇವರು ದೇವತಾ ಮನುಷ್ಯರು, ದೇವತಾ ಪುರುಷರು. ಅಲ್ಲ, ಹಾಗಾದ್ರೆ ನಾವು ಯುಗಾದಿ ಹಬ್ಬವನ್ನು ಒಳ್ಳೆಯದಾಗಿ ಆಚರಣೆ ಮಾಡುವ ಅಲ್ವಾ? ಎಲ್ಲರೂ ಜೊತೆಯಾಗಿ ಮಾಡೋಣ ಖಂಡಿತ. ಹೊಸ ವಸಂತದ ಹೊಸತು ಹಾಡಿನ ತೋರಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಕದಡಿ ಹೋಗಿಹ ಬಾಣಗೊಳದಲ್ಲಿ ಹರುಷದೆಲೆಗಡರಿಂಗಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ. ಮರದ ಮೈಯಲ್ಲಿ ಉಕ್ಕಿ ಹರಿದಿದೆ ಚಿಗುರುಗಳ ಸಂಭ್ರಮ, ಮರದ ಮೈಯಲ್ಲಿ ಉಕ್ಕಿ ಹರಿದಿದೆ ಚಿಗುರುಗಳ ಸಂಭ್ರಮ, ಎಲ್ಲ ಭಾವನೆಯ ಕಳೆವ ತೆರದಲ್ಲಿ ಎಲ್ಲ ಭಾವನೆಯ ಕಳೆವ ತೆರದಲ್ಲಿ ಹಕ್ಕಿ ಹಾಡಿನ ಸರಿಗಮ, ಹೊಸ ಯುಗಾದಿಗೆ ಹೊಸ ವಸಂತ